ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಪ್ತ ಚಕ್ರಗಳ ಕುಂಡಲಿನಿ ಯೋಗ ಸಿದ್ಧಿ. ಸಪ್ತ ಚಕ್ರಗಳ ಕುಂಡಲಿನಿ ಯೋಗ ಸಾಧನೆ ಅನಾದಿ ಕಾಲದಿಂದ ಋಷಿಮುನಿಗಳು, ಯೋಗಿಗಳು, ತಪಸ್ವಿಗಳು, ಸಿದ್ಧರು ತಮ್ಮ ಮಾನಸಿಕ ಹಾಗೂ ದೈಹಿಕ ಒತ್ತಡಗಳಿಂದ ಮುಕ್ತರಾಗಲಿಕ್ಕೆ ಹಾಗೂ ಅತೀಂದ್ರಿಯ ಶಕ್ತಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಅನುಸರಿಸಿದ ಒಂದು ಉನ್ನತ ಮಟ್ಟದ ಮಾರ್ಗ ಅಂದರೆ ಅದು ಸಪ್ತ ಚಕ್ರಗಳ ಕುಂಡಲಿನಿ ಯೋಗ ಸಾಧನೆ. ವೇದಗಳಲ್ಲಿ 4 ವೇದಗಳು: ಸಾಮವೇದ, ಯಜುರ್ವೇದ, ಹಾಗೆ ಋಗ್ವೇದ, ಹಾಗೆ ಅಥರ್ವೇದ. ಈ 4 ವೇದಗಳಲ್ಲಿ ಸಾಮಾನ್ಯವಾಗಿ ತಪಸ್ಸಾಧನೆ, ಯೋಗ ಸಾಧನೆ, ಇದನ್ನು ಬಿಟ್ಟರೆ ಪೂಜೆಗಳು, ಯಂತ್ರ, ತಂತ್ರ, ಮಂತ್ರ, ಹಾಗೆ ಬಲಿ, ಹಾಗೆ ವಾಮಾಚಾರ ಇತ್ಯಾದಿ 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 ಅನಂತರ ಹುಟ್ಕೊಂಡು. ಈ ವೇದಗಳು ಮೊದಲು ಹುಟ್ಟಿದ್ದು ಒಂದು ಉತ್ತಮವಾದ ಜ್ಞಾನವನ್ನು ಈ ಜಗತ್ತಿಗೆ ಕೊಡಲಿಕ್ಕೆ. ಅದು ಸಾಕ್ಷಾತ್ ಆ ಪರಮಪಿತ, ಜಗತ್ತಿನ ಪಿತಾಮಹ, ಆ ಬ್ರಾಹ್ಮಿ ಶಕ್ತಿ ಬ್ರಹ್ಮಾಜಿಯಿಂದ ಹುಟ್ಟಿದ್ದೇ ವೇದಗಳ ಸಾರ. ವೇದಗಳು ಸೃಷ್ಟಿ, ಸ್ಥಿತಿ, ಲಯ ಹಾಗೂ ಆಧಾರಭೂತ ಶಕ್ತಿಯನ್ನು ವಿವರಿಸ್ತವೆ. ಇಂಥ ವೇದಗಳಲ್ಲಿ ಕೊನೆಯದಾದ ಏನು ಅಥರ್ವಣ ವೇದ ಇದೆ, ಇದರಲ್ಲಿ ಬರ್ತಕ್ಕಂಥ ನಾನಾ ರೀತಿಯ ಯಂತ್ರ, ತಂತ್ರ, ಮಂತ್ರ ಇತ್ಯಾದಿ ಮನುಷ್ಯರಿಗೆ ಉಪಯೋಗ ಆಗಲಿ ಅಂತ ಆ ಜಗನ್ಮಾತೆ ಪಾರ್ವತಿ ಕೊಟ್ಟಂತಹ ದಿವ್ಯಜ್ಞಾನ ಅದು. ಆದರೆ ಪೂಜೆ ಮಾಡೋದ್ರಲ್ಲಿ 5% ಲಾಭ ಸಿಗ್ಬೋದು, ಅರ್ಚನೆ ಮಾಡೋದ್ರಲ್ಲಿ 10% ಲಾಭ ಸಿಗ್ಬೋದು, ಹಾಗೆ ಹೋಮ ಮಾಡಿಸೋದ್ರಲ್ಲಿ ಅಥವಾ ಅಭಿಷೇಕ ಮಾಡಿಸೋದ್ರಲ್ಲಿ 15% ಲಾಭ ಸಿಗ್ಬೋದು, ಹಾಗೆ ಯಜ್ಞ ಯಾಗಾದಿಗಳನ್ನು ಮಾಡಿಸೋದ್ರಲ್ಲಿ 25 ಭಾಗ ಅಥವಾ 25% ಲಾಭ ಸಿಗ್ಬೋದು, ಅಂದರೆ ಪುಣ್ಯದ ಫಲ ಸಿಗ್ಬೋದು. ಆದರೆ ತಪಸ್ಸಾಧನೆ ಮಾಡಿದ್ರೆ, ಯಾವುದೋ ಒಂದು ದೇವರನ್ನು, ಅವರ ನಾಮವನ್ನು, ಅವರ ಮೇಲೆ ಭಕ್ತಿ ಇಟ್ಟು ಯಾವುದೋ ಒಂದು ಕಾಡಲ್ಲಿ, ಯಾವುದೋ ಒಂದು ಪಾಳು ಬಿದ್ದ ಬಂಗಲೆ ಅಥವಾ ಸ್ಮಶಾನದಲ್ಲಿ ಅಥವಾ ಯಾವುದೋ ಒಂದು ಗುಹೆಯಲ್ಲಿ ಕುಳಿತು ತಮ್ಮದೇ ಆದ ಇಷ್ಟ ದೈವವನ್ನು ಜಪಿಸ್ತಾ ಕೂತ್ರೆ ಆ ದೈವ ಒಲಿತಾನೆ ಒಂದಲ್ಲ ಒಂದಿನ. ಆದರೆ ವರ ಕೊಡ್ತಾನೆ. ವರವನ್ನು ಪಡೆದಂತಹ ತಪಸ್ವಿ, ಫಲಾನುಭವಿ ಎಷ್ಟು ದಿನ ಅಂತ ಆ ವರದ ಉಪಯೋಗ ಇರುತ್ತೆ ಅವರಿಗೆ ಅಂದರೆ, ಯಾವುದೇ ವ್ಯಕ್ತಿ ಯಾವುದೇ ದೇವತೆ ಹತ್ರ, ಗುರುವಿನ ಹತ್ರ ವರ ಪಡೆದ್ರೆ ಅದರ ಶಕ್ತಿ ದಿನೇ 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 ಕ್ಷೀಣಿಸ್ತಾ ಹೋಗುತ್ತೆ. ಅಥವಾ ಸ್ವರ್ಗಕ್ಕೋ ಕೈಲಾಸಕ್ಕೋ ವೈಕುಂಠಕ್ಕೋ ಹೋದರೆ ಆ ಪುಣ್ಯದ ಫಲದಿಂದ ಅಲ್ಲಿ ಕೂಡ ಕೆಲವೊಂದು ವರ್ಷಗಳು ಕಳೆದ ಮೇಲೆ, ಉದಾಹರಣೆಗೆ 100 ವರ್ಷ, 1000 ವರ್ಷ, 1,00,000 ವರ್ಷ, ಕೋಟಿ ವರ್ಷ ಕಳೆದ ಮೇಲೆ ಮತ್ತೆ ಪುನರ್ಜನ್ಮ ಪ್ರಾಪ್ತಿ ಆಗುತ್ತೆ. ಅಂದರೆ ಸ್ವರ್ಗದಲ್ಲಿ ಇದ್ದ ಒಬ್ಬ ವ್ಯಕ್ತಿ ತನ್ನ ಪುಣ್ಯಶಕ್ತಿ ಕ್ಷೀಣಿಸ್ತಾ ಹೋದ್ಮೇಲೆ, ಅಂದರೆ ಪುಣ್ಯಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಆಯುಸ್ಸು ಮುಗಿತಾ ಇರುತ್ತೆ. ಅದಕ್ಕೆ ಉದಾಹರಣೆಗೆ, ನಿಮ್ಮಲ್ಲಿ 1 ಕೋಟಿ ರೂಪಾಯಿ ಬ್ಯಾಂಕಲ್ಲಿದ್ದರೆ ಅದನ್ನು ಖರ್ಚು ಮಾಡ್ತಾ ಹೋದರೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿನಲ್ಲಿರುವ ಪುಣ್ಯಶಕ್ತಿ ಸ್ವರ್ಗದಲ್ಲಿದ್ದರು, ವೈಕುಂಠದಲ್ಲಿದ್ದರು, ಕೈಲಾಸದಲ್ಲಿದ್ದರು, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅನಂತರ ಸಂಪೂರ್ಣವಾಗಿ ಖಾಲಿ ಆದಮೇಲೆ ಅವರು 0 ಆಗ್ತಾರೆ. ಮತ್ತೆ ಪುನರ್ಜನ್ಮ ಅವರಿಗೆ ಯಾವುದೋ ಒಂದು ಪ್ರಾಣಿ ಜನ್ಮನೋ, ಯಾವುದೋ ಒಂದು ಪಕ್ಷಿ ಜನ್ಮನೋ, ಗಿಡ ಮರ ಬಳ್ಳಿ ಗ್ರಹ ತಾರೆ, ನದಿ ಸಾಗರ ಬೆಟ್ಟ ಗುಡ್ಡ, ಒಟ್ಟಿನಲ್ಲಿ ಒಂದು ಜನ್ಮ ಸಿಗುತ್ತೆ ಅವರ ಪುಣ್ಯಶಕ್ತಿ ಆಧಾರದ ಮೇಲೆ, ಪಾಪಶಕ್ತಿ ಆಧಾರದ ಮೇಲೆ. ಆದರೆ ಎಷ್ಟೇ ಪುಣ್ಯ ಮಾಡಿದ್ರು, ಯಾವುದೇ ದೇವತೆ ಗುರುವಿನ ಹತ್ರ ವರ ಪಡೆದ್ರು ಆ ಪುಣ್ಯದ ಶಕ್ತಿ, ವರದ ಶಕ್ತಿ ಕಳ್ಕೊತೀವಿ. ಆದರೆ ಕುಂಡಲಿನಿ ಮಹಾ ಸಾಧನೆ, ಸಪ್ತ ಚಕ್ರಗಳ ಸಾಧನೆ ಅಂದರೆ ಇದು ಯಾವ ಕಾರಣಕ್ಕೂ ಕ್ಷೀಣಿಸುವಂತಹ ಶಕ್ತಿ ಅಲ್ಲ. ಇದು ಸ್ವಯಂ ನಾವೇ ಕಷ್ಟಪಟ್ಟು ಗುರು ದೈವದ ಸಲಹೆ, ಮಾರ್ಗದರ್ಶನ, ಆಶೀರ್ವಾದ, ದಯೆ, ಅನುಕಂಪದಿಂದ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆಯಲ್ಲಿ ನಾವು ತೊಡಗಿದ್ರೆ ನಮಗೆ ಅದರಲ್ಲಿ ಸಿಗುವ ಮೂಲಾಧಾರ ಚಕ್ರದಿಂದ
ಸ್ವಾಧಿಷ್ಠಾನ ಚಕ್ರದಿಂದ, ಮಣಿಪೂರಕ ಚಕ್ರದಿಂದ, ಅನಾಹತ ಚಕ್ರದಿಂದ, ಹಾಗೆ ವಿಶುದ್ಧಿ ಚಕ್ರದಿಂದ, ಹಾಗೆ ಆಜ್ಞಾ ಚಕ್ರದವರೆಗೂ 6 ಚಕ್ರಗಳು ಆದ ಮೇಲೆ ಸಹಸ್ರಾರ 7ನೇ ಚಕ್ರ ಸಾಕ್ಷಾತ್ ಪರಮೇಶ್ವರನ ಸ್ಥಾನ, ಪರಬ್ರಹ್ಮನ ಸ್ಥಾನ ಅಲ್ಲಿರುತ್ತೆ. ಇದನ್ನು ಯಾರು ಪಡಿತಾರೆ ಅವರು ಸಾಕ್ಷಾತ್ ಪರಬ್ರಹ್ಮನ ಸ್ವರೂಪರಾಗ್ತಾರೆ. ಅಂದರೆ ಮೂಲಾಧಾರ ಚಕ್ರದಲ್ಲಿ ಇಷ್ಟಿಷ್ಟು ನಿಯಮಗಳಿರುತ್ತೆ, ಇಷ್ಟಿಷ್ಟು ಯೋಗ್ಯತೆ ಇರುತ್ತೆ, ಇಷ್ಟಿಷ್ಟು ಆವರೇಜ್ ಗ್ರೇಡ್ ಅಂತ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಬೆಳಿಲಿಕ್ಕೆ ಮೂಲಾಧಾರ ಚಕ್ರದಲ್ಲಿ ಇಂತಿಷ್ಟು ಸ್ಥಾನಮಾನ ಅಂತಿರುತ್ತೆ. ಮೊದಲನೇ ಚಕ್ರದಲ್ಲಿ. 2ನೇ ಚಕ್ರದಲ್ಲಿ ಇದು 2ನೇ ಮೆಟ್ಲು, 2ನೇ ಸ್ಥಾನ. ಇನ್ನು ಸ್ವಲ್ಪ ಹೆಚ್ಚಿಗೆ ಆ ವ್ಯಕ್ತಿ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಅಭಿವೃದ್ಧಿ ಹೊಂದಿರ್ತಾನೆ. ಇನ್ನು 3ನೇ ಚಕ್ರಕ್ಕೆ ಹೋದಾಗ ಮಣಿಪೂರ ಚಕ್ರ, ಇನ್ನು ಸ್ವಲ್ಪ 3ನೇ ಮೆಟ್ಲನ್ನು ಹತ್ತಿರ್ತಾನೆ. ಅಂದರೆ ಇನ್ನೂ ಹೆಚ್ಚಾಗಿ ದಿವ್ಯ ಶಕ್ತಿಗಳು, ಅತೀಂದ್ರಿಯ ಶಕ್ತಿಗಳು, ಪುಣ್ಯಶಕ್ತಿ, ಯೋಗ ಶಕ್ತಿಯನ್ನು ಪಡೆದಿರ್ತಾನೆ ಫಲಾನುಭವಿ. ಹಾಗೆ 4ನೇ ಚಕ್ರಕ್ಕೆ ಹೋದಾಗ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಪಡೆದಿರ್ತಾನೆ. ಸಾಮಾನ್ಯ ಮಾನವನು ಒಂದೊಂದೇ ಮೆಟ್ಲು ಮೇಲೆ ಹೋದಾಗ 4ನೇ ಸ್ಥಾನ, ಅದು 4ನೇ ಚಕ್ರ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಉನ್ನತಿಯನ್ನು ಪಡೆದಿರ್ತಾನೆ. ಹಾಗೆ 5ನೇ ಚಕ್ರ ವಿಶುದ್ಧ ಚಕ್ರ, ಅಲ್ಲಿಗೆ ಹೋದಾಗ ಇನ್ನೂ ಹೆಚ್ಚಾದ ಶಕ್ತಿಯನ್ನು, ಸಿದ್ಧಿಗಳನ್ನು, ಅತೀಂದ್ರಿಯ ಶಕ್ತಿಗಳನ್ನು, ಯೋಗ ಶಕ್ತಿಯನ್ನು, ಪುಣ್ಯಶಕ್ತಿಯನ್ನು ಪಡೆದಿರ್ತಾನೆ. ಇನ್ನು 6ನೇ ಚಕ್ರಕ್ಕೆ ಹೋಗ್ಬಿಟ್ರೆ ಇಡೀ ಭೂಮಂಡಲದಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ, ಬಳ್ಳಿ, ಗ್ರಹ, ತಾರೆ ಎಲ್ಲದರ ಮೇಲೆ ತನ್ನ ಹತೋಟಿಯನ್ನು ಸಾಧಿಸುವಂತಹ ಮಹಾನ್ ಶಕ್ತಿಯನ್ನು 6ನೇ ಚಕ್ರವರೆಗೂ ಯಾರು ಸಾಧನೆ ಮಾಡಿರ್ತಾರೆ ಅವ್ರ ಕೈಯಲ್ಲಿ ಇಡೀ ಜಗತ್ತೇ ಇರುತ್ತೆ. ಅವರು ಅಮಾನುಷ ವ್ಯಕ್ತಿ ಅಲ್ಲ, ಅಮಾನುಷ ಶಕ್ತಿ ಆಗಿರ್ತಾರೆ, ಮಹಾನ್ ಶಕ್ತಿ ಆಗಿರ್ತಾರೆ. ಅವರು ಮಹಾಪುರುಷರ, ಮಹಾಜ್ಞಾನಿಗಳಾಗಿರ್ತಾರೆ. ಅವ್ರನ್ನ ನಾವು ಒಂದು ದೇವತಾ ಶಕ್ತಿಗಿಂತಲೂ ಅಧಿಕವಾಗಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಪವರ್ಫುಲ್ಲಾಗಿ ಅವರಿರ್ತಾರೆ. 6 ಚಕ್ರ ಆದಮೇಲೆ ಇನ್ನು ಉಳಿದದ್ದೇ 7ನೇ ಚಕ್ರ. ಅದನ್ನು ಸಹಸ್ರಾರು ಶಕ್ತಿ ಅಂತ ಹೇಳ್ತೀವಿ. ಅಲ್ಲಿ ಪರಮೇಶ್ವರ ಶಕ್ತಿ ಇರುತ್ತೆ, ಪರಮೇಶ್ವರಿ ಶಕ್ತಿ ಇರುತ್ತೆ. ಅದೇ ನಮ್ಮ ತಲೆಯ ಮೇಲೆ ಇರುತ್ತೆ. ಅಂದರೆ ಇಡೀ ನಮ್ಮ ಶರೀರದಿಂದ, ನಮ್ಮ ಶರೀರದಲ್ಲಿರುವ ಎಲ್ಲ ಶಕ್ತಿಯನ್ನು ನಮ್ಮ ಶಿರದ ಮೇಲೆ, ಅಂದರೆ ನಮ್ಮ ಬೆನ್ನು ಮೂಳೆಯಲ್ಲಿರುವ ಎಡ, ಪಿಂಗಳ, ಸುಷುಮ್ನ ನಾಡಿಗಳ ಮೂಲಕ ನಮ್ಮ ಮೂಲಾಧಾರ ಅಂದರೆ ಕಾಲುಗಳ ಹೆಬ್ಬೆರಳುಗಳಿಂದ ಮೊಣಕಾಲು, ಹಾಗೆ ಸೊಂಟ, ಅಂದರೆ ಅಲ್ಲಿಂದ ಎದೆ ಭಾಗ, ಕುತ್ತಿಗೆ ಭಾಗ, ಹಣೆ ಭಾಗ, ಅಲ್ಲಿಂದ ಮೇಲ್ಗಡೆ ನಮ್ಮ ಶಕ್ತಿಯನ್ನು, ಅದು ನಾವೇ ಅಥವಾ ಗುರುದೈವ ಅಥವಾ ಸ್ವಯಂ ಅದು ಚಾಲಿತವಾದರೆ ಅಲ್ಲಿಗೆ ಏರಿದ್ದೇ ಅದರ ಶಕ್ತಿ. ಅಂದರೆ ನಮ್ಮ ಆತ್ಮ, ನಮ್ಮ ಪ್ರಾಣ, ನಮ್ಮ ಜೀವಶಕ್ತಿ, ಅಂದರೆ ನಮ್ಮ ಎನರ್ಜಿ, ಅಂದರೆ ನಮ್ಮ ಚೈತನ್ಯ, ಆತ್ಮಶಕ್ತಿ ಆ ಹಣೆಯ ಮೇಲೆ ಇರುವ, ಶಿರದ ಮೇಲೆ ಇರುವ ಸಹಸ್ರಾರು ಶಕ್ತಿ, ಆ ಬ್ರಾಹ್ಮಿ ಶಕ್ತಿ, ಪರಮೇಶ್ವರಿ ಶಕ್ತಿ, ಪರಮೇಶ್ವರ ಶಕ್ತಿಯಲ್ಲಿ ಲೀನವಾಗಿ ಹೋಗುತ್ತೆ. ಅರ್ಥಾತ್ ಈ ಶರೀರದಿಂದ ನಾವು ಬಿಡುಗಡೆ ಹೊಂದಿದ್ದೀವಿ ಅಂತ ಅರ್ಥ. ಈ ಶರೀರದ ಜೀವನದಿಂದ, ಈ ಶರೀರದ ನರನಾಡಿ, ಮೂಳೆ, ಮಾಂಸಗಳಿಂದ ನಾವು ಬಿಡುಗಡೆ ಹೊಂದಿದ್ದೀವಿ ಅಂತ ಅರ್ಥ. ಅಂದರೆ ಅಮರತ್ವವನ್ನು ಈಗ ನಾವು ಪಡೆದಿದ್ದೀವಿ ಅಂತ ಅರ್ಥ. ಇದನ್ನೇ ಸಮಾಧಿ ಅಂತೀವಿ. ಈ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿ ನಾವು ಇರುವಾಗ ಇಡೀ ಬ್ರಹ್ಮಾಂಡದಲ್ಲಿರುವ ಗ್ರಹ, ತಾರೆ, ನಕ್ಷತ್ರ, ಗಿಡ, ಮರ, ಬಳ್ಳಿ, ಪ್ರಾಣಿಗಳು ಏನು ಮನಸ್ಸಿದೆ, ಬುದ್ಧಿ ಇದೆ, ಪ್ರಾಣ ಇದೆ, ಜೀವ ಇದೆ, ಶಕ್ತಿ ಇದೆ, ಅದರಲ್ಲಿ ನಾವು ಐಕ್ಯವಾಗಿ ಹೋಗಿರ್ತೀವಿ. ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಗಿಡಮರಗಳಲ್ಲಿ, ಎಲ್ಲ ಗ್ರಹತಾರ ನಕ್ಷತ್ರಗಳಲ್ಲಿ, ಅಣುರೇಣು ತೃಣಕಾಷ್ಟದಲ್ಲೂ ಇಡೀ ವಿಶ್ವದಲ್ಲೇ ನಾವು ಐಕ್ಯವಾಗಿ ಹೋಗ್ತೀವಿ. ಈ ಶರೀರ ನಾವಲ್ಲ, ಈ ಶರೀರ ಭೌತಿಕವಾದದ್ದು, ಪಂಚಭೂತಗಳಿಂದ ಕೂಡಿದ್ದು. ಇದು ಇಲ್ಲೇ ಕೂತ್ಕೊಂಡಿರುತ್ತೆ. ನಾವು ಮಾತ್ರ ಎಲ್ಲ ಕಡೆ ವಿರಾಜಮಾನರಾಗಿರ್ತೀವಿ. ಸ್ವಯಂ ಶಕ್ತಿಯಾಗಿ, ಮಹಾಶಕ್ತಿಯಾಗಿ, ಮಹಾಪರಬ್ರಾಹ್ಮಣ ಶಕ್ತಿಯಾಗಿ ಪರಬ್ರಹ್ಮನಲ್ಲಿ ನಾವು ಐಕ್ಯವಾಗಿ ಹೋಗ್ತೀವಿ. ನಾವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಪರಮೇಶ್ವರಿ ಬೇರೆ ಅಲ್ಲ. ಅಂದರೆ ಒಂದು ಸಮುದ್ರದಲ್ಲಿರುವ ಒಂದು ಲೋಟದ ನೀರು, ಒಂದು ಚಂಬಷ್ಟು ನೀರು, ಒಂದು ಜಗ್ಗಷ್ಟು ನೀರು,
ಆ ನೀರನ್ನು ಮತ್ತೆ ಸಮುದ್ರದಲ್ಲಿ ಒಯ್ದಾಗ ಅದು ಬೆರೆತು ಹೋಗುತ್ತೆ. ಹಾಗೆ ಮಳೆಯ ಹನಿ ಸಮುದ್ರದಿಂದ ಬರುತ್ತೆ, ಮತ್ತೆ ಸಮುದ್ರದಲ್ಲೇ ಮಿಕ್ಸ್ ಆಗಿ ಹೋಗುತ್ತೆ. ಹಾಗೆ ಸಕ್ಕರೆಯಲ್ಲಿ ಸಕ್ಕರೆ, ಹಾಲಿನಲ್ಲಿ ಹಾಲು ಬೆರೆತು ಹೋದಂತೆ ನಾವು ಒಂದು ಕಿಡಿ ಆತ್ಮವು ಮಹಾನ್ ಶಕ್ತಿಯಾದ ಪರಮಾತ್ಮನಲ್ಲಿ ಬೆರೆತು ಹೋಗ್ತೀವಿ. ಆಗ ನಮಗೆ ಮಹಾನ್ ಶಕ್ತಿ ಲಭಿಸಿರುತ್ತೆ. ನಾವೇ ಈಗ ಸಾಕ್ಷಾತ್ ಪರಮಾತ್ಮ ಸ್ವರೂಪರಾಗಿರ್ತೀವಿ ಈ ಜಗತ್ತಿನಲ್ಲಿ. ಆಗ ನಮ್ಮನ್ನು ತಡೆಯುವವರು ಯಾರೂ ಇರೋದಿಲ್ಲ. ನಮ್ಮಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಎಂಬ ಉತ್ತಮವಾದ ಗುಣಗಳು ಇದ್ದದ್ದಕ್ಕೆ, ನಮ್ಮಲ್ಲಿ ಉತ್ತಮವಾದ ನಿರ್ಧಾರಗಳು ಇದ್ದಿದ್ದಕ್ಕೆ, ಸೂಕ್ಷ್ಮಾತಿ ಸೂಕ್ಷ್ಮ ಧರ್ಮಸೂತ್ರಗಳನ್ನು ನಾವು ಬಲ್ಲವರು ಆದ್ದರಿಂದ ನಮಗೆ ಇಷ್ಟೊಂದು ಸ್ಥಾನಮಾನದ ಶಕ್ತಿ ಲಭಿಸಿರುತ್ತೆ. ಕೇವಲ ಒತ್ತಾಯ ಪೂರ್ವಕವಾಗಿ ಯಾರೋ ಏನೋ ಹೇಳ್ಕೊಡ್ತೀವಿ ಬನ್ನಿ, ಬೇಗನೆ ಏರಿಸ್ತೀವಿ ಬನ್ನಿ, ಬೇಗನೆ ಏರಿಸ್ಕೊಟ್ಟು ಬಿಡ್ತೀವಿ ಬನ್ನಿ, ನೀವು ಸಾಧನೆ ಮಾಡಿಬಿಡ್ತೀರಿ ಬನ್ನಿ ಅಂದರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನಮ್ಮಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಎಂಬ ಒಳ್ಳೆಯ ಗುಣಗಳಿದ್ರೆ ಮಾತ್ರ, ಹಾಗೆ ಭಗವಂತನ ಮೇಲೆ ಭಕ್ತಿ ಇದ್ರೆ ಮಾತ್ರ ಕುಂಡಲಿನಿ ಸಾಧನೆಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ಕುಂಡಲಿನಿ ಸಾಧನೆಯಿಂದ, ಸಪ್ತಚಕ್ರಗಳ ಸಾಧನೆಯಿಂದ ಈ ಜನ್ಮ ಸಂಪೂರ್ಣವಾಗಿ ನಾವು ಸದ್ಗತಿಯನ್ನು ಪಡೆದಿರುತ್ತೆ, ಸಾರ್ಥಕತೆಯನ್ನು ಪಡೆದಿರುತ್ತೆ. ಮತ್ತೆ ನಮ್ಗೆ ಯಾವತ್ತೂ ಪುನರ್ಜನ್ಮ ಇರೋದಿಲ್ಲ. ನಾವು ಶಾಶ್ವತವಾದ ಅಮರರಾಗಿರ್ತೀವಿ, ಅಮರತ್ವವನ್ನು ಹೊಂದಿದವರಾಗಿರ್ತೀರಿ. ಅಷ್ಟೇ ಅಲ್ಲ, ಸೃಷ್ಟಿ, ಸ್ಥಿತಿ, ಲಯ ಹಾಗೂ ಆಧಾರಭೂತ ಶಕ್ತಿ ಆಗಿರ್ತೀವಿ ನಾವು. ಇಂಥ ಮಹಾನ್ ಶಕ್ತಿಯಾದ ನಾವು ಈ ಶರೀರದಲ್ಲಿ ಬಂದಿಯಾಗಿ ಅಜ್ಞಾನ ಅಂಧಕಾರದಿಂದ, ವಿಕೃತ ಮನಸ್ಥಿತಿಯಿಂದ ಬಹಳ ನಿಶಕ್ತರಾಗಿ ನಾವು ವರ್ತಿಸ್ತಾ ಇರ್ತೀವಿ. ಇದರಿಂದ ನಾವು ಜಾಗೃತರಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ತಿಳ್ಕೋಬೇಕು. ನಾವು ಯಾರು, ಏನು, ಎಲ್ಲಿಂದ ಬಂದಿದ್ವಿ, ಹೇಗೆ ಬಂದಿದ್ವಿ, ಹೇಗೆ ಸೃಷ್ಟಿಯಾಗಿದ್ವಿ, ಯಾಕೆಲ್ಲಿ ಕಷ್ಟಗಳು, ಯಾಕೆಲ್ಲ ಬಾಧೆಗಳು, ಯಾಕೆಲ್ಲ ಸಮಸ್ಯೆಗಳು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಮಾತ್ರ ಖಂಡಿತ ಆಗಲೇ ನಾವು ಈ ಜಗತ್ತಿನಿಂದ 50% ಬಿಡುಗಡೆ ಆಗಿರ್ತೀವಿ. ಇನ್ನು 50% ಕಷ್ಟಪಟ್ಟು ಆ ಉನ್ನತ ಮಟ್ಟದ ಸ್ಥಾನವನ್ನು ಪಡಿಬೇಕಾಗುತ್ತೆ. ಇಷ್ಟು ಹೇಳ್ತಾ ನಾನು ಈ ಒಂದು ಸಬ್ಜೆಕ್ಟ್ನಲ್ಲಿ ಮುಗಿಸ್ತಾ ಇದ್ದೀನಿ. ಇವರ ಕುಂಡಲಿನಿ ಸಾಧನೆ ಅಂದರೆ, ಸಪ್ತಚಕ್ರಗಳ ಸಾಧನೆ ಅಂದರೆ ಅಮರತ್ವವನ್ನು ಪಡೆಯುವ ಮಹಾನ್ ಶಕ್ತಿ, ಮಹಾನ್ ಸಾಧನೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಪ್ರಯತ್ನ ಪಡಿ, ನಿಮ್ಗೆ ಒಳ್ಳೆಯದಾಗಲಿ. ನೀವು ಅಮರರಾಗಿ ಒಂದು ಮಹಾನ್ ಶಕ್ತಿಯಾಗಿ ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಅಕ್ಕಪಕ್ಕ ಇರೋರಿಗೂ ಒಳ್ಳೆಯದಾಗಲಿ, ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ, ಶಕ್ತಿಗಳಿಗೂ ನಿಮ್ಮಿಂದ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ಒಂದು ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಅಂದ್ರೆ ಹಾಕ್ಕೊಳ್ಳಿ. ಇಲ್ಲಿ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆನ್ಲೈನ್ ಕ್ಲಾಸಲ್ಲಿ ಕುಂಡಲಿನಿ ಸಾಧನೆ ಬಗ್ಗೆ, ಜೀವನ್ಮುಕ್ತಿ, ಮೋಕ್ಷದ ಬಗ್ಗೆ ಹೇಳ್ಕೊಡ್ತೀವಿ. ಆರೋಗ್ಯ, ಆನಂದ, ಸಂತೋಷಕ್ಕಾಗಿ, ನಮ್ಮ ಜೀವನದ ಅಭಿವೃದ್ಧಿಗಾಗಿ ಕುಂಡಲಿನಿ ಸಾಧನೆ, ಸಪ್ತಚಕ್ರಗಳ ಸಾಧನೆಯನ್ನು ನೀವು ಮಾಡಿ ಕಲೀರಿ. ನಿಮ್ಗೆ ಒಳ್ಳೆಯದಾಗಲಿ. ಫೋನ್ ನಂಬರ್ ಇರುತ್ತೆ, ಕಾಲ್ ಮಾಡಿ, ಸೇರ್ಕೊಳ್ಳಿ. ಆನ್ಲೈನ್ ಕ್ಲಾಸಲ್ಲಿ ವಿದ್ಯಾನ ಕಲೀರಿ. ನಿಮ್ಮನ್ನು ನೀವು ಮುಕ್ತಿಗಾಗಿ, ಮೋಕ್ಷಕ್ಕಾಗಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.